ಈ ಚಳಿಗಾಲದಾಗ ಒಂದ್ ಒಳ್ಳೆ ಟ್ರಿಪ್ ಪ್ಲಾನ್ ಮಾಡಿದ್ರಂದ್ರ ಚಿಕ್ಕಮಗಳೂರು ಒಳ್ಳೆ ಪ್ಲೇಸ್ ನೋಡ್ರಿ. ಏನ್ ಪ್ಲೇಸ್, ಏನ್ ವ್ಯೂ ಪಾಯಿಂಟ್, ಆ ಬೆಟ್ಟಗಳ ರಾಶಿಯ ನಡುವೆ ತುತ್ತ ತುದಿಗೋಯ್ ನಿಂತ್ ನೋಡಿದ್ರ ಆ ವ್ಯೂ ಪಾಯಿಂಟ್ ಸ್ವರ್ಗಕ್ ಮೂರೆಗೆ ಏನಂತಾರಲ್ಲ ಆ ತರ ಕಾಣಿಸುತ್ತೆ ನೋಡ್ರಿ. ನಮಸ್ಕಾರ ಕರ್ನಾಟಕ, ನಾವಿವತ್ತು ಕರ್ನಾಟಕದ ಅತಿ ಎತ್ತರದ ಬೆಟ್ಟವಾದ ಮುಳ್ಳಯ್ಯನಗಿರಿ ಶಿಖರಕ್ಕೆ ಬಂದಿದ್ವಿ ನೋಡ್ರಿ. ಈ ಮುಳ್ಳಯ್ಯನಗಿರಿ ಶಿಖರ ಕರ್ನಾಟಕದ ಬೆಟ್ಟಗಳ ರಾಣಿ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಡುತ್ತೆ ನೋಡ್ರಿ. ಈ ಪಶ್ಚಿಮ ಘಟ್ಟಗಳಲ್ಲಿ ಅಂದ್ರ ಗುಜರಾತ್ ನಿಂದ ತಮಿಳುನಾಡಿನವರೆಗೆ ಹರಡಿರುವ ಪಶ್ಚಿಮ ಘಟ್ಟಗಳಲ್ಲಿ ಬರುವ ದೊಡ್ಡ ಶಿಖರಗಳ ಇದು ಕೂಡ ಒಂದು. ಇದರ ಎತ್ತರ ಸಮುದ್ರ ಮಟ್ಟದಿಂದ 1930 ಮೀಟರ್ ಅಥವಾ 6330 ಅಡಿ. ಇಲ್ಲಿ ಮೋಡ ಬೆಟ್ಟದ ಕೆಳಗ ಇರ್ತಾವ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು. ಈ ವೆದರ್ ಇದನ್ನೆಲ್ಲ ನೋಡ್ತಿದ್ರ ಎಷ್ಟು ಖುಷಿ ಆಗುತ್ತಲ್ಲ. ಈ ವಿಂಟರ್ ಸೀಸನ್ ಒಳಗ ನಂದೊಂದು ಒಳ್ಳೆ ಟ್ರಿಪ್ ಅಂತ ಹೇಳ್ಬೋದು ಇದನ್ನ. ನೀವು ಏನ್ರ ಇಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ರ ಚೀಪ್ ಅಂಡ್ ಬೆಸ್ಟ್ ಒಳಗ ಈ ಟ್ರಿಪ್ ಮುಗಿಸ್ಕೊಂಡ್ ಬರ್ಬೇಕಂದ್ರ ಹುಬ್ಬಳ್ಳಿಯಿಂದನೂ ಟ್ರೈನ್ ಐತಿ, ಬೆಂಗಳೂರಿಂದನೂ ಐತಿ. ಹುಬ್ಬಳ್ಳಿಯಿಂದ ಬರೋರು ಕಡೂರು ಜಂಕ್ಷನ್ ಇಳ್ಕೊಂಡು ಕಡೂರಿಂದ ಚಿಕ್ಕಮಗಳೂರಿಗೆ ಬಸ್ ಇರ್ತಾವು. ಅಲ್ಲಿಂದ ಆ ಕಡೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕು. ಆದ್ರ ಒಬ್ರ ಮಾತ್ರ ಹೋಗ್ಬೇಡ್ರಿ, 4-5 ಜನ ಹೋದ್ರ ಬೆಟರ್ ಇರ್ತೈತಿ ನೋಡ್ರಿ. ನಾನು ಇಲ್ಲಿ ಬೆಟ್ಟ ಎಲ್ಲ ಸುತ್ತಾಡಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಶಿಖರದ ತುತ್ತ ತುದಿಗೆ ಈ ದೇವಸ್ಥಾನ ಐತಿ, ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ದರ್ಶನ ತಗೊಂಡು ಆಮೇಲೆ ಇಲ್ಲಿ ನಾನು ಸುಂದರ ರಮಣೀಯ ದೃಶ್ಯಗಳನ್ನು ನೋಡ್ಕೊಂತ ಕಾಫಿ ತೋಟ, ಇನ್ನು ಹಲವಾರು ಸಸ್ಯ ಗಿಡಗಳನ್ನು ನೋಡುತ್ತಾ ನಿಮ್ಗೆ ಇನ್ನೊಂದ್ ಹೇಳ್ಬೇಕಂದ್ರ ಕಾಫಿ ಒಳಗ ಹಲವಾರು ರೀತಿಯ ಕಾಫಿ ಬರ್ತಾವು. ಉದಾಹರಣೆ ಹೇಳ್ಬೇಕಂದ್ರ ರೋಬೋಸ್ಟಾ, ಅರೇಬಿಕಾ, ರುಚಿಶೃಂಗ ಅಂತ ಇನ್ನು ಹಲವಾರು ಮುಂತಾದ ರೀತಿಯ ಕಾಫಿ ಬಗೆ ಬರ್ತಾವು. ಚಿಕ್ಕಮಗಳೂರು ಜಿಲ್ಲೆಯ ಇನ್ನೊಂದು ವಿಶೇಷ ಏನಂದ್ರ ಭಾರತದಲ್ಲಿ ಮೊದಲು ಇಲ್ಲಿಯೇ ಕಾಫಿ ಬೆಳೆಯಲು ಪ್ರಾರಂಭ ಮಾಡಿದ್ ನೋಡ್ರಿ. ಮತ್ತು ಅತಿ ಹೆಚ್ಚಾಗಿ ಕಾಫಿ ಬೆಳೆಯುವ ಕಾರಣದಿಂದ ಇದನ್ನು ಕಾಫಿಯ ತೊಟ್ಟಿಲು, ಕಾಫಿ ನಾಡು ಮತ್ತು ಕಾಫಿಯ ರಾಜಧಾನಿ ಅಂತ ಕರೀತಾರ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂಡು ವಾಪಸ್ ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಶೃಂಗೇರಿ ಶಾರದಾ ಪೀಠದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ.